ವಿಷಯಗಳನ್ನೇ ನಾನು ಯಾವಾಗ ಮಾತಾಡಿದ್ರು ಕಾಂಟ್ರವರ್ಸಿದ್ರು ಆಗೋ ಥರ ಆಗೋಯ್ತದೆ ಅನ್ನೋ ಭಾವನೆ ವ್ಯಕ್ತಪಡಿಸ್ತಾ ನಾನೇನು ಹೇಳಿದ್ದೀನಿ, ರಾಷ್ಟ್ರ ಮಟ್ಟದ ಅನೇಕ ಟಿ ವಿ ಮಾಧ್ಯಮದ ಮುಖ್ಯಸ್ಥರು ನಮ್ಮ ಸ್ವಾಮೀಜಿ ಬಗ್ಗೆ ಭಾಳ ಗೌರವವಾಗಿ ಭಾಳ ಅತ್ಯಂತ ಒಂದು ಭಾವನೆ, ಒಳ್ಳೆ ಭಾವನೆ ಮಾತಾಡೋದು, ಅತ್ಯಂತ ಒಂದು ಗೌರವದ ಭಾವನೆ ಇಟ್ಕೊಂಡು ಇಷ್ಟೊಂದು ಒಳ್ಳೆ ವಿದ್ಯಾವಂತರು, ಇಷ್ಟೊಂದು ಅನುಭವ ಇರ್ತಕ್ಕಂಥವರು ನಿಮ್ಮ ಮಠದ ಸ್ವಾಮೀಜಿ ಆಗಿರೋದು ತುಂಬ ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅವರು ಹೇಳ್ತಂಥ ಮಾತನ್ನು ನಾನು ಮಾತಾಡ್ತಕ್ಕಂಥದ್ದಲ್ಲಿ ನಾನೇನು ಅವರ ನಮ್ಮ ಮಠ ಸರಿ ಇಲ್ಲ ಅಥವಾ ನಮ್ಮ ಸಂಸ್ಥಾನದ ನಮ್ಮ ಹಿಂದೆ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರು ಕರ್ತಂಥ ಮತನ ನಡೆಸ್ತಾ ಇಲ್ಲ ಅಂತ ಹೇಳಿ ನಮ್ಮ ಒಂದು ಮಾತುಗಳ ಏನಿದೆ, ಇಂಚಗಿರಿ ಸ್ವಾಮಿಗಳು ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಎಲ್ಲರನ್ನ ಒಂದು ನಂಬಿಕೆ ವಿಶ್ವಾಸಕ್ಕೆ ಹೋಗ್ತಾರೆ. ಸ್ವಲ್ಪ ನಮ್ಮ ಸ್ವಾಮಿಗಳು ಇನ್ನೂ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಸ್ವಲ್ಪ ತಡ ಆಗ್ತದೆ ಅನ್ನುವಂಥ ಮಾತಿನಲ್ಲಿ ನಾವು ಸ್ವಾಮಿಗಳು ಏನು ಬಿಟ್ಟು ಹೋಗಿಲ್ಲ, ಆ ಬಿಟ್ಟು ಹೋದಂಥ ಅವ್ರ ಮಾರ್ಗದರ್ಶನ, ಅವ್ರಿಗೆ ಬಿಟ್ಟಂಥ ಇದು ಸಂಸ್ಥೆಗಳನ್ನ ಉಳಿಬೇಕು, ಅದು ಬೆಳೆಸ್ತಾ ಇದೆ, ಪ್ರಪಂಚಾದ್ಯಂತ ಅದನ್ನು ನಡೀತಾ ಇದೆ. ಅಷ್ಟೊಂದು ಅದರ ಭಾಗವಾಗಿ ಹೇಳಿದ್ದೀನಿ ಹೊರತು ನಾನು ವೈಯಕ್ತಿಕವಾಗಿ ನಮ್ಮ ಸಂಸ್ಕೃತಿ ಮಠದ ಸ್ವಾಮಿಗಳಿದಂಥ ಡಾಕ್ಟರ್ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರ ಒಂದು ಅವರ ಇದರಲ್ಲಿ ಅವ್ರು ಹೋದ್ಮೇಲೆ ಅವ್ರ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ನಿರ್ಮಲಾನಂದ ಸ್ವಾಮೀಜಿಯವ್ರ ಬಗ್ಗೆ ನಾನು ಅತ್ಯಂತ ಗೌರವಗೊಳ್ತೀನಿ. ಅವ್ರ ಬಗ್ಗೆ ನಾನು ಅಷ್ಟೊಂದು ದೊಡ್ಡ ವ್ಯಕ್ತಿನೂ ಅಲ್ಲ, ಅಷ್ಟೊಂದು ದೊಡ್ಡ ಮನುಷ್ಯನೂ ಅಲ್ಲ. ಅವ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ನಾನು ವೈಯಕ್ತಿಕವಾದಂಥದ್ದು ಇಲ್ಲ, ಯಾವುದೂ ಇಲ್ಲ. ಸಂಸ್ಥೆ ಬೆಳೀತಾ ಇದ್ದಾರೆ, ಸಂಸ್ಥೆ ಪ್ರಪಂಚಾದ್ಯಂತ ಬೆಳೀತಾ ಇದೆ ಅಂತ ಹೇಳಿದ್ದೀನಿ. ಎಲ್ಲಕ್ಕಿಂತ ಒಂದು ಒಳ್ಳೆಯ ಸಂಸ್ಥೆ ಆಗಬೇಕು ಅಂತ ಒಂದು ಸದ್ಭಾವನೆ ಇದೆ. ಆ ಸದ್ಭಾವನೆ ನಡ್ಕೊಂಡು ಹೋಗ್ಬೇಕು ಅಂತ ಭಾವನೆ ವ್ಯಕ್ತಪಡಿಸಿದ್ದೀನಿ. ಹೊರತು ಏನು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಒಂದು ಸಣ್ಣ ಪದನೂ ವ್ಯತ್ಯಾಸಗಳು ಆಗ್ತದೆ, ಅದಕ್ಕೆ ಏನಾದ್ರು ನಮ್ಮ ಜನಕ್ಕೆ ನಮ್ಮ ಒಕ್ಕಲಿಗರ ಸಮಾಜದ ಅನೇಕ ಹಿರಿಯರು ಮಾತನಾಡಿದರು, ಅನೇಕ ಯುವಕರು ಮಾತನಾಡಿದರು. ಅವ್ರ ಭಾವನೆಗೆ ನಾನು ಧಕ್ಕೆ ತರ್ತಕ್ಕಂಥದ್ದು, ಮನಸ್ಸಿಗೆ ನೋವಾಗಿದೆ ಅನ್ನುವಂಥ ಭಾವನೆಗಳಿಗೇನಾದ್ರು ಆಗಿದ್ದರೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ನಮ್ಮ ನಿರ್ಮಲಾನಂದ ಸ್ವಾಮಿಗಳಲ್ಲಿ ಅವರ ಒಂದು ವಿನಂತಿ ಮಾಡ್ತೇನೆ, ಮನವಿ ಮಾಡ್ತೇನೆ, ಪ್ರಾರ್ಥನೆ ಮಾಡ್ತೇನೆ, ತಾವು ಅನ್ಯತಾ ಭಾವಿಸ್ಬಾರ್ದು. ನನ್ನ ಮಾತುಗಳು ನೀವು ಇನ್ನಷ್ಟು ಎತ್ತರಕ್ಕೆ ಬೆಳೆಯಬೇಕು, ಇನ್ನಷ್ಟು ಈ ಸಮಾಜದ ಒಂದು ಮಠ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರಿಗೆ ಆಶ್ರಯ ಕೊಡ್ತಕ್ಕಂಥ ಶಕ್ತಿ ಪಡಿಬೇಕು ಅನ್ನುವಂಥದ್ದನ್ನು ನಾನು ನಿಮ್ಮಲ್ಲಿ ಕೋರಿಕೆ ಮಾಡಿದ್ದೀನಿ ಹೊರತು ಯಾವುದೇ ನಿಮಗೆ ಮನಸ್ಸು ನೋವು ಮಾಡ್ತಕ್ಕಂಥದ್ದು ಅಥವಾ ನಿಮಗೆ ಇದನ್ನು ಮಾಡ್ತಕ್ಕಂಥದ್ದು ನಾನು ಮಾಡಿಲ್ಲ. ದಯಮಾಡಿ ಇದು ಮಾಧ್ಯಮಗಳ ಮುಖಾಂತರ ಬೇರೆ ಬೇರೆ ರೀತಿಯ ಅರ್ಥ ಕಲ್ಪಿಸೋದು ಬೇಡ. ನನ್ನ ಮಾತುಗಳಿಂದ ನಮ್ಮ ಗುರುಗಳಾದಂಥ ನಮ್ಮ ಮಠದ ಗುರುಗಳಾದಂಥ ಡಾಕ್ಟರ್ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರಲ್ಲಿ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಅವ್ರಿಗೆ ಅಷ್ಟೊಂದು ಬೇಜಾರು ಮಾಡ್ಕೋಬೇಡ, ಅಷ್ಟೊಂದು ಬೇಜಾರಾಗಿದೆ ಅಂತಂದ್ರೆ ನಾನು ಕ್ಷಮೆನೂ ಯಾಚಿಸಿ ಸಿದ್ಧ ಇದ್ದೀನಿ, ಕ್ಷಮೆಯನ್ನು ಯಾಚಿಸ್ತಾರೆ ಸಿದ್ಧ ಇದ್ದೀನಿ ಅಂದರೆ ಅದು ಬೇರೆ, ಅದೊಂದು ಅರ್ಥ ಆಗೋದು ಬೇಡ, ಅದೊಂದು ದೊಡ್ಡ ಆಗೋದು ಬೇಡ. ಅವ್ರ ಮನಸ್ಸಿಗೆ ಅಷ್ಟೊಂದು ಇದಾಗಿ ತಗೊಳ್ಳೋದು ಬೇಡ. ಅವರು ನಮ್ಮ ಮಠವನ್ನು ಇವತ್ತು ಹೊರದೇಶಗಳಲ್ಲಿ ಅತ್ಯಂತ ಸದೃಢವಾಗಿ ಇರ್ತಕ್ಕಂಥ ಸಮಯದಲ್ಲಿ ನಾವು ಅವ್ರ ಪರವಾಗಿ ನಿರ್ತಕ್ಕಂಥ ಕೆಲಸ ಮಾಡ್ತೀವಿ. ಅವ್ರಿಗೆ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ದು ಬೇಡ. ಏನಾದರೂ ಆ ಥರದ್ದು ನನ್ನ ಮಾತುಗಳಿಂದ ಅವ್ರ ಮನಸ್ಸಿಗೆ ನೋಡುತ್ತೆ, ಕ್ಷಮೆ ಆಗ್ತಿರ್ತೇನೆ. ಇದು ಮುಂದುವರ್ಸ್ಕೊಂಡು ಹೋಗೋದು ಬೇಡ, ಇಲ್ಲಿಗೆ ಬಿಡ್ತಕ್ಕಂಥದ್ದನ್ನ ಮಾಡಬೇಕು ಅಂಥೇಳಿ ನಮ್ಮ ಸದ್ಭಕ್ತರಲ್ಲಿ ನನ್ನ ಗೌರವಪೂರ್ವಕ ಅಂತ ವಿನಂತಿ ಮಾಡ್ತೇನೆ, ಪ್ರಾರ್ಥನೆ ಮಾಡ್ತೇನೆ. ಸರ್, ಅಲ್ಲ ಪಕ್ಷಪಾತ ಏನಾರ ಅಂದರೆ ಯಾರನ್ನಾರು ಕೆಲವ್ರನ್ನೇ ವಲಯಕ್ಕೆ ಮಾಡೋದು ಮಾತನ್ನು ಸಹ ಹೇಳಿದ್ದೀನಿ. ನಮ್ಮ ಮಠ ಎಲ್ಲರ ಪರವಾಗಿರಬೇಕು. ನಮ್ಮದು ಕಾಲಭೈರವೇಶ್ವರರ ಮಠ. ನಾನು ಕಾಲಭೈರವನ ರುದ್ರ
ಸ್ಮಶಾನ ವಾಸ. ಆ ಥರದಲ್ಲಿ ನಾವು ಎಲ್ಲರನ್ನೂ ನಮಗೆ ಎಲ್ಲರೂ ನಮ್ಮ ತೆಕ್ಕೆಗೆ ಬರ್ತಾರೆ. ಅದು ಎಲ್ಲರನ್ನ ಒಂದೇ ಥರ ಒಂದೇ ಸದ್ಭಾವನೆಯಿಂದ ಅವರ ನೋವುಗಳಿಗೆ ಸ್ಪಂದಿಸ್ತಕ್ಕಂಥದ್ದು, ಅವ್ರಿಗೆ ಅವರ ನೋವಿಗೆ ನಾವು ಮುಂದೆ ನಿಂತು ನಮ್ಮ ಮಠ ಇನ್ನೂ ಹೆಚ್ಚು ಸಹಾಯ ಮಾಡಲಿ, ಹೆಚ್ಚು ಇನ್ನೂ ಅವ್ರಿಗೆ ಶಕ್ತಿ ತುಂಬಲಿ, ಅವರ ಇದನ್ನು ಮಾಡಲಿ ಅಂತೇಳಿ ನಾನು ಕೇಳಿದ್ದೇನೆ ಹೊರತು ನಾನು ಯಾವುದೇ ಥರದ ಅದರಲ್ಲಿ ದ್ವಂದ್ವ ಬರ್ತಕ್ಕಂಥದ್ದು ಅಥವಾ ಕೆಟ್ಟ ಯೋಚನೆ ಮಾಡ್ತಕ್ಕಂಥದ್ದು ಕೆಟ್ಟದ್ದು ಮಾಡಿ ಅಲ್ಲ, ನಡೆ ನುಡಿ ನೋಡಿ ನನ್ನ ಮನಸ್ಸಿಗೆ ನೋವಾಗಿದೆ ಅಂತ ಹೇಳಿದಿರಿ ಸರ್. ನಡೆ ನುಡಿ ನಾನು ಯಾವ ಬಗ್ಗೆ ಹೇಳಿ ಅವ್ರ ಹೆಸರು ಹೇಳಿಲ್ಲ, ನೀವು ಯಾಕೆ ಅವ್ರ ಬಯಸೋದು? ಅಲ್ಲ, ನೆನ್ನೆ ನೀವು ಮಾತಾಡ್ಬೇಕಾದ್ರೆ ಅವ್ರು ಇದ್ದಲ್ಲ. ಅಲ್ಲ ನಾನು ಯಾರ ಹಂಗ ಅಲ್ಲಿ ವೇದಿಕೆ ಮೇಲೆ ಇದ್ದವರೆಲ್ಲರೂ ಕೇಳ್ಬೋದಾಯ್ತಲ್ಲ. ಹಂಗಾರೆ ಇನ್ಯಾರ ವಿರುದ್ಧ ವಿಚಾರವಾಗಿ ಮಾತಾಡಿದ್ರಿ ಅಂತ? ವಿಚಾರಗಳು ನಾನು ಅಲ್ಲಿ ಮಾಡ್ತಾ ಯಾರ ವಿರುದ್ಧನೂ ಮಾತಾಡಿಲ್ಲ, ಯಾರ ಹೆಸರು ತೆಗೆದುಕೊಂಡಿಲ್ಲ. ಯಾಕೆ ನೇರವಾಗಿ ಅವ್ರನ್ನ ಪ್ರಶ್ನೆಗೆ ಇಡ್ತೀರಿ? ಇನ್ಯಾರ ವಿಚಾರಕ್ಕೆ ಸರ್ ಅಂತ ನೋವಾಗಿರೋದು? ನಡೆ ನುಡಿ ಸರಿ ಇಲ್ಲ ಅಂತ ನಾನು ಹೇಳ್ತೀನಿ. ನಾನೇ ಸರಿ ಇಲ್ಲ ಅಂತ. ಈಗ ನಮ್ಮ ನಡೆ ನುಡಿ ನಾನು ಸೆಟ್ಟಪ್ಪ ಅದನ್ನು ತಿಳ್ಕೊಬೇಕಲ್ಲ. ಅಲ್ಲ ಸರ್, ನಿನ್ನೆ ಇದೊಂದು ಚರ್ಚೆ ನಡೀತಾ ಇದೆ ಸರ್. ಈಗ ನಮ್ಮ ಕುಮಾರಣ್ಣವರು ಒಂದು ಮಾತನ್ನ ಹೇಳ್ತಿದ್ದಾರೆ, ಮಾತನಾಡ್ತಿದ್ದಾರೆ. ಯಾಕೆ ರಾಯ ಮುಡಿಸಿದವರು ಮಾತಾಡ್ತಾರೆ, ಯಾರ ಬಗ್ಗೆ ಮಾತಾಡಿದ್ದಾರೆ ಗೊತ್ತಾಗ್ತಲ್ಲ ಅಂತ. ಹಂಗೆ ಅದು ಯಾರ ಬಗ್ಗೆನೂ ಮಾತನಾಡ್ತಕ್ಕಂಥದ್ದಲ್ಲ. ನಾವು ನಮ್ಮ ಹೆಂಗಿರ್ಬೇಕು ಅಂತ ನಮ್ಮ ಬಾಯಿ ತಪ್ಪಂದ್ಬಿಟ್ರ ಏನಾಯ್ತು ಅಂತ. ಬಾಯಿ ತಪ್ಪಿ ಮಾತಾಡ್ತಕ್ಕಂಥದ್ದು ಸರ್. ಬರದಲ್ಲಿ ಸಣ್ಣ ಪುಟ್ಟ ಮಾತುಗಳು ಬಂದಿದ್ರೆ ಅದೇ ದೊಡ್ಡ ವಿಚಾರ ಆಗ್ಬಿಟ್ರೆ ಈಗ ಮಾತಾಡೋದು ಇನ್ನು ಹೆಂಗಪ್ಪ ಎಲ್ಲರೂ ಸ್ಕ್ರೂಟ್ನಿ ಮಾಡ್ಕೊಂಡು ಹತ್ರ ಅದು ಬರ್ಕೊಂಡು ಮಾತಾಡ್ಬೇಕಾಯ್ತದೆ. ಬರ್ಕೊಂಡು ಮಾತಾಡಿದ್ರೆ ಇವನು ಭಾಷಣ ಮಾಡೋದಿಲ್ಲ ಅಂತ ಹೇಳ್ತೀನಿ. ಬಹಿರಂಗ ವೇದಿಕೆಯಲ್ಲಿ ಈ ಥರ ಮಾತಾಡ್ಬಿಟ್ರಲ್ಲ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ಸರ್. ನಾನೇನು ಯಾರ ಮನಸ್ಸಿಗೆ ಅದು ನಮ್ಮ ಮಠದ ಪೀಠಾಧಿಪತಿಗಳ ಮನಸ್ಸಿಗೆ ನೋವು ಉಂಟು ಮಾಡಬೇಕು ಅಂತ ವೇದಿಕೆ ಇರ್ತಕ್ಕಂಥ ಇಲ್ಲ, ಯಾರ ಮನಸ್ಸಿಗೂ ನೋವು ಉಂಟು ಮಾಡಬೇಕು ಅಂತ ಮಾತು ಹೇಳುತ್ತಲ್ಲ. ಹೆಚ್ಚೆಚ್ಚು ಬೇರೆ ಮಠಕ್ಕೆ ಹೆಚ್ಚೆಚ್ಚು ಹೋಗಲ್ಲ ಅಂತ ಹೇಳಿದ್ರಿ ಸರ್. ನಾನು ಮಠನ ಆರಾಧಿಸ್ತೀನಿ, ಅವ್ರ ಕೆಲಸ ಇದ್ದಾಗ ಮಾಡ್ತೀನಿ. ಜನರ ಜೊತೆಲೇ ಇರ್ತಕ್ಕಂಥದ್ದು ನನ್ನ ಒಂದು ವೃತ್ತಿ. ಸರಿ ಸರ್, ಕೊನೆಯದಾಗಿ ಸರ್ ನಾನು ಹೇಳಿದ್ನಲ್ಲ, ನಾನು ದಯವಿಟ್ಟು ಇದನ್ನ ಇಲ್ಲಿಗೆ ಯಶಸ್ವಿ ಮಾಡಿ ಮುಕ್ತಾಯ ಮಾಡಿ, ನಾನು ಮಠದ ಒಬ್ಬ ಸದ್ಭಕ್ತ, ಅದ್ರ ಬಗ್ಗೆ ಯಾರು ಅನುಮಾನ ಬೇಡ. ನಾನು ಎಲ್ಲ ಮಾಡೋದಕ್ಕೂ ಸದ್ಭಕ್ತ. ಆ ಥರದ ಮಾತು ವಾಪಸ್ ತಗೋತೀನಿ ನಾನು. ನಾನು ಕ್ಷಮೆನೇ ಹಾಕಿಸಿದ್ದೀನಿ, ನನಗೆ ವಾಪಸ್ ತಗೊಳ್ಳೋದೇನು ಹೇಳಲ್ಲ ಹೇಳೋಣ. ಅದೇನು ಮಠದ ವಾಪಸ್ ತಗೊಳ್ಳೋದು ಹೆಂಗಿಲ್ಲ, ಕ್ಷಮೆನೇ. ನಾವು ಮನಸ್ಸನ್ನು ಇಷ್ಟೊಂದು ಈ ನುಳ್ತಕ್ಕಂಥ ಕೆಲಸನ ನಮ್ಮ ಸ್ನೇಹಿತರೆಲ್ಲ ಶೇರ್ ಮಾಡ್ತಾರೆ ಅಂತ ಕೇಳಿದೆ. ಅಲ್ಲಲ್ಲ, ನುಳ್ತಕ್ಕಂಥ ಕೆಲಸ ಯಾರು ಮಾಡ್ತಾ ಇದಾರೆ ಸರ್? ನಿಮ್ಮ ತಿರುಚು ನಿಮ್ಮ ನುಳ್ತಕ್ಕಂಥ ಕೆಲಸನ ಯಾರ್ಯಾರ ಸ್ನೇಹಿತರುಗಳೆಲ್ಲ ಶೇರ್ ಮಾಡ್ತಾರೆ. ಅಲ್ಲ, ಯಾರು ಸರ್? ನಾವು ಯಾರ್ಯಾರು ಬರ್ತಾರೆ ಮುಂದಕ್ಕೆ, ಯಾರ್ಯಾರು ಮಠಕ್ಕೆ ಸೇವೆ ಮಾಡಿದರೆ ಅವರೆಲ್ಲ ಮುಂದಕ್ಕೆ ಬಂದು ಬರ್ತಾರೆ. ಅವರೆಲ್ಲ ಅವಾಗ ಮಾತಾಡೋಣ, ಚರ್ಚೆ ಮಾಡೋಣ. ಅದಕ್ಕೆ ತಮ್ಮ ಹತ್ರನೇ ಬರ್ತೀನಿ. ಈಗ ಸದ್ಯಕ್ಕೆ ಈ ವಿಚಾರನ ಸದ್ಯಕ್ಕೆಲ್ಲ ಪರ್ಮನೆಂಟಾಗಿ ನಾನು ಮಾಡಿದ ಅದು ಒಂದು ಸದ್ಯಕ್ಕೆ ಅಂತ ಆ ಪದನೇ ಒಂದು ಎಡವಟ್ಟು ಮಾಡ್ಕೊಂಡು ಅಂತ ಅದನ್ನು ಒಂದು ಪಕ್ಕದಲ್ಲಿ ಬರೀತಾರೆ ಎಡವಟ್ಟು ಅಂತ. ಎಡವಟ್ಟು ಬಿಡಿಕಟ್ಟು ಬುಡ್ಕಟ್ಟು ಅಂತ. ಇಲ್ಲಿಗೆ ಈ ಇದನ್ನು ಮುಕ್ತಾಯ ಮಾಡೋಣ, ಮಾತನ್ನು ವ್ಯಕ್ತಪಡಿಸ್ತೀನಿ ಎಲ್ಲರಿಗೆ.